ನಾನು ಡಾಕ್ಟರ್ ಮರ್ಲಿನ್. ನಾನು HPV ಬಗ್ಗೆ ಒಂದು ಲಾಂಗ್ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ನೋಡ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಹ್ಯಾಪಿ. ಅವರಿಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ HPV ಬಗ್ಗೆ. ಆ ವ್ಯಾಕ್ಸಿನ್ ತಗೊಳ್ಬೇಕಾ ಬೇಡವಾ ಅಂತ. ಬಟ್ ಎಲ್ಲರೂ ಕೇಳ್ತಾ ಇದ್ದಾರೆ ತಗೊಳ್ಬೇಕಾ ಬೇಡವಾ? ಉತ್ತರ ಇಲ್ಲ. ಎಲ್ಲರೂ ತಗೊಳ್ಬೇಕಂತ ಇಲ್ಲ, ಬಟ್ ಯಾರು ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಈಗ ಸರ್ವೈಕಲ್ ಕ್ಯಾನ್ಸರ್ಸ್ ಎಲ್ಲರಿಗೆ ಬರುವುದಿಲ್ಲ, ಅದಕ್ಕೆ ಒಂದು ಲಕ್ಷಣಗಳು ಇರ್ತವೆ. ಮೇನ್ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೇನ್ ಕಾರಣ ಇದೆ HPV ವಾಟ್ಸ್. ಯಾರಿಗೆ ಈ ಜೆನೈಟಲ್ ವಾಟ್ಸ್ ಬರುತ್ತೆ, 16 ಮತ್ತು 18 HPV ಸ್ಟ್ರೈನ್ಸ್ ಇರುತ್ತೆ, ವೈರಲ್ ಸ್ಟ್ರೈನ್ಸ್ ಇರುತ್ತೆ, ಅಂಥವರಿಗೆ ಜಾಸ್ತಿ ಕಾಣ್ಬೋದು. ಸೊ ಯಾರಿಗೆ ವಾಟ್ಸ್ ಇದೆ ಅವ್ರು ಟ್ರೀಟ್ಮೆಂಟ್ ತಗೊಳ್ಳಿಲ್ಲದಿದ್ರೆ ಅವರು ವ್ಯಾಕ್ಸಿನ್ಸ್ ತಗೊಳ್ಬೋದು. ಯಾರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ರೆ, ಮಲ್ಟಿಪಲ್ ಅಂದರೆ ನಿಮಗೆ ಒಬ್ಬರು ಇರ್ಬೋದು, ಅವರಿಗೆ ಇನ್ನೊಬ್ಬರು ಇರ್ಬೋದು, ಸೊ ಆ ಥರ ಕೂಡ ಇರ್ಬೋದು. ಇಲ್ಲಾಂದರೆ ನಿಮ್ಮ ಜೊತೆನೇ ಮೂವರು ಇದ್ದಾರೆ, ಸೊ ಅದಕ್ಕೆ ಕೂಡ ನಾವು ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಮಲ್ಟಿಪಲ್ಸ್ ಪಾರ್ಟ್ನರ್ಸ್ ಇದ್ದವರಿಗೆ ಕೂಡ ಸರ್ವೈಕಲ್ ಕ್ಯಾನ್ಸರ್ಸ್ ಬರ್ಬೋದು. ವೀಕ್ ಇಮ್ಯೂನ್ ಸಿಸ್ಟಮ್, ಅವರಿಗೆ ಆಟೋಮ್ಯೂನ್ ಸಿಸ್ಟಮ್ಸ್ ಡಿಸಾರ್ಡರ್ಸ್ ಇರಲಿ, ಅವರಿಗೆ ಸ್ಟಿರಾಯ್ಡ್ಸ್ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅವ್ರದ್ದು ಇಮ್ಯುನಿಟಿ ತುಂಬ ವೀಕ್ ಇರ್ತದೆ, ಅವರಿಗೆ ಕೂಡ ಸರ್ವೈಕಲ್ ಕ್ಯಾನ್ಸರ್ಸ್ ಕಾಣ್ಬೋದು. ಯಾರು ಪ್ರೊಲಾಂಗ್ಡ್ ಕಾಂಟ್ರಸೆಪ್ಟಿವ್ ತಗೊಳ್ತಾ ಇದ್ದಾರೆ, ಗರ್ಭ ನಿಲ್ಬಾರ್ದು ಅಂತ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಸೊ ಅವರಲ್ಲಿ ಹಾರ್ಮೋನ್ಸ್ ಇದು ಏರುಪೇರು ಆಗುತ್ತೆ. ಕಂಟಿನ್ಯೂಸ್ ಆಗಿ ವಿದೌಟ್ ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್ ಅವರು ತಗೊಳ್ತಾ ಇದ್ದಾರೆ ಇಯರ್ಸ್ ಟುಗೆದರ್, ಅವರಿಗೆ ಕೂಡ ಸರ್ವೈಕಲ್ ಕ್ಯಾನ್ಸರ್ಸ್ ಕಾಣ್ಬೋದು. ಯಾರು ಲ್ಯಾಕ್ ಆಫ್ ಸ್ಕ್ರೀನಿಂಗ್, 35 to 45 ಇಲ್ಲ 50 ಇಯರ್ಸ್ ತನಕ ಯಾರು ಸ್ಕ್ರೀನಿಂಗ್, ನಿಮಗೆ ಬಿಳಿ ಡಿಸ್ಚಾರ್ಜ್ ಹೋಗ್ತಾ ಇದ್ರೆ, ನಿಮಗೆ ಬಿಳಿ ಮುಟ್ಟಾಗ್ತಾ ಇದ್ರೆ, ಬಟ್ ನಿಮಗೆ ಒಂದಾದ್ಮೇಲೆ ಹೊಟ್ಟೆ ನೋವು ಬರ್ತಾ ಇದ್ರೆ ನೀವು ಡಾಕ್ಟರ್ ಹತ್ರ ತೋರಿಸ್ಲಿಲ್ಲದಿದ್ರೆ ಅದು ಸರ್ವಿಕ್ಸ್ ಅಲ್ಲಿ ಏನು ಚೇಂಜಸ್ ಇದೆ ಅಂತ ಗೊತ್ತಾಗೋದಿಲ್ಲ. ಆವಾಗ ಕೂಡ ನಿಮಗೆ HPV ಇದೆಯಾ, ನಿಮಗೆ ಏನು ಲಕ್ಷಣಗಳಿದೆ ಅಂತ ಗೊತ್ತಾಗಬೇಕಾದಿದ್ರೆ ನೀವು ಸ್ಕ್ರೀನಿಂಗ್ ಮಾಡಬೇಕು. ಅದಕ್ಕೆ ಸಿಂಪಲ್ ಟೆಸ್ಟ್ ನಾವು ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಸೊ ಲ್ಯಾಕ್ ಆಫ್ ಸ್ಕ್ರೀನಿಂಗ್, ಈಗ ಯಾರಿಗೆ ಲಕ್ಷಣ ಇದೆ ಅದು ಗೊತ್ತಿದೆ, ಓಕೆ ನನಗೆ ವಾಟ್ಸ್ ಇತ್ತು, ಇಲ್ಲ ನನಗೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದೆ, ಅವರು ಸ್ಕ್ರೀನಿಂಗ್ ಮಾಡಬೇಕು 35 ಇಯರ್ಸ್ ಆದಮೇಲೆ. ಫಸ್ಟ್ ವರ್ಷಕ್ಕೆ ಒಂದ್ಸತಿ ಮಾಡಲಿ, ಫಸ್ಟ್ 2 ಇಯರ್ಸ್, ಮತ್ತು 2 ವರ್ಷಕ್ಕೆ ಒಂದ್ಸತಿ ಮಾಡಲಿ. 45 ಇಯರ್ಸ್ ಮೇಲೆ ಅವರಿಗೆ ಸೆಕ್ಷುವಲಿ ಅಷ್ಟು ಆ್ಯಕ್ಟಿವ್ ಇಲ್ಲದಿದ್ದರೆ ಅದು ಮಾಡಬೇಕಂತ ಇಲ್ಲ. ಸೊ ಎಲ್ಲಿ ನಿಮಗೆ ಲಕ್ಷಣ ಬಂದರೆ, ಓಕೆ ಸರ್ವಿಸೈಟಿಸ್ ಇದೆ, ನಿಮ್ಮ ಸರ್ವಿಕ್ಸಲ್ಲಿ ಚೇಂಜಸ್ ಆಗ್ತಾ ಇದ್ದರೆ ನೀವು HPV ವ್ಯಾಕ್ಸಿನ್ಸ್ ತಗೊಳ್ಬೇಕು. ನೆಕ್ಸ್ಟ್ ಇದೆ, ನಾನು ಹೇಳಿದೆ ಲಾಂಗ್ ಟರ್ಮ್ ಕಾಂಟ್ರಸೆಪ್ಟಿವ್ ಯಾರು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಕ್ರಾನಿಕ್ ಸ್ಮೋಕರ್ಸ್ ಕೂಡ ಸರ್ವೈಕಲ್ ಚೇಂಜಸ್ ಆಗ್ತದೆ, ಸೆಲ್ಸ್ ಲೆವೆಲಲ್ಲಿ ಚೇಂಜಸ್ ಆಗ್ತದೆ, ಅವರು ಕೂಡ ಸರ್ವೈಕಲ್ ಕ್ಯಾನ್ಸರ್ಸ್ ಆಗ್ಬೋದು. ಕ್ರಾನಿಕ್ ಸ್ಮೋಕರ್ಸ್ ಕೂಡ HPV ವ್ಯಾಕ್ಸಿನ್ಸ್ ತಗೊಳ್ಬೇಕು. ಅದು ಬಿಟ್ಟರೆ ಈ ಲಕ್ಷಣ ಒಂದು 5-6 ನಾನು ಹೇಳಿದ್ದು, ಅವರಿಗೆ ಈ ಲಕ್ಷಣ ಇದ್ರೆ HPV ವ್ಯಾಕ್ಸಿನ್ಸ್ ತಗೊಳ್ಬೇಕು. ಯಾರಿಗೆ ಈ ಲಕ್ಷಣ ಇಲ್ಲ ಅವರಿಗೆ ಇದು ಚಾಯ್ಸ್, ನಿಮಗೆ ಬೇಕಾ ಬೇಡವಾ. ಯಾಕಂದರೆ ಸುಮ್ಮನೆ ಎಲ್ಲ ವ್ಯಾಕ್ಸಿನ್ಸ್ ತಗೊಳ್ಳೋದಲ್ಲ, ನಿಮಗೆ ಅಗತ್ಯ ಇದ್ದರೆ ತಗೊಳ್ಳಿ, ಇಲ್ಲದಿದ್ದರೆ ಆ ಬಾಡಿಗೆ ನಿಮಗೆ ಬೇಡ. ಯಾಕಂದರೆ ವಾಟ್ಸ್ ಇಸ್ ನಾಟ್ ಅ ಗುಡ್ ಡಿಸೀಸ್, ಕುಡ್ ಬಿ ಇನ್ ದ ವ್ಯಾಕ್ಸಿನೇಟೆಡ್ ಫಾರ್ಮ್ ಆರ್ ಇನ್ ದ ಆ್ಯಕ್ಚುಯಲ್ ಡಿಸೀಸ್ ಫಾರ್ಮ್. ಸೊ ಅದು ನಿಮ್ಮ ಬಾಡಿ ಒಳಗಡೆ ಬರೋದು ಬೇಡ. ಸೊ ನಾನು ಯಾರಿಗಾದರೂ ಕೇಳಿದರೆ HPV ವ್ಯಾಕ್ಸಿನ್ ತಗೊಳ್ಬೇಕು, ಐ ಕ್ಯಾನಾಟ್ ಟೆಲ್, ಬಿಕಾಸ್ ಐ ಡೋಂಟ್ ನೋ ದೇ ಆರ್ ಹಿಸ್ಟ್ರಿ. ಓಕೆ, ಅವ್ರ ಹತ್ರ ಹೇಗಿದೆ, ಅವ್ರದ್ದು ಕಾಂಟ್ರಸೆಪ್ಟಿವ್ ತಗೊಳ್ತಾ ಇದ್ದಾರೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದೆ, ಬಿಕಾಸ್ ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಅದು ಓಪನ್ ಆಗಿ ಕೆಲವರು ಡಿಸ್ಕಸ್ ಮಾಡೋದಿಲ್ಲ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಥ ಲಕ್ಷಣ ಇದ್ದರೆ ಅವರು ತಗೊಳ್ಬೋದು, ಇಲ್ಲದಿದ್ದರೆ ಬೇಡ. ಈಗ ಐ ವಿಲ್ ಜಸ್ಟ್ ಶೋ ಯು ಅಗೇನ್. ಇದು ನಮ್ಮ ಯೂಟ್ರಸ್. ಓಕೆ, ಸೊ ಇದು ನಮ್ಮದು ಸರ್ವಿಕ್ಸ್. ಓಕೆ, ಇಲ್ಲಿ ಅದು ಇಮೇಜ್ ತೋರಿಸಿದ್ದಾರೆ. ಸೊ ಇಲ್ಲಿ ವಾಟ್ಸ್ ಇದ್ದರೆ, ಜೆನೈಟಲ್ ವಾಟ್ಸ್ ಇದ್ದರೆ, ಇಲ್ಲಾಂದರೆ ಸರ್ವೈಕಲ್ ಅಲ್ಲಿ ಚೇಂಜಸ್ ಇದ್ದರೆ ನಿಮಗೆ ಇಲ್ಲಿ ಕ್ಯಾನ್ಸರ್. ಇದು ನೀವು ಒಂದು ಮಾಸ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದು ಏನಲ್ ಜೆನೈಟಲ್ ವಾಟ್ಸ್. ನಿಮ್ಮ ಮೋಷನ್ ಮಾಡುವ ಜಾಗದಲ್ಲಿ ನೀವು ಮಾಡಿದರೆ, ಅಲ್ಲಿಂದ ನೀವು ಏನಲ್ ಸೆಕ್ಸ್ ಮಾಡಿದರೆ ಈ ಥರ ವಾಟ್ಸ್ ಕಾಣ್ಬೋದು, ಅದಕ್ಕೆ ನಾವು ಕಾಂಡಲೋಮೆಟಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ನಿಮಗೆ ರೆಕ್ಟಲ್ ಕ್ಯಾನ್ಸರ್ಸ್ ಬರ್ಬೋದು. ಇದು ರೆಕ್ಟಲ್ ಕ್ಯಾನ್ಸರ್ಸ್.
ಈಗ ಜಾಸ್ತಿ ಓರೋಫ್ಯಾರೆಂಜಲ್ ಕ್ಯಾನ್ಸರ್ಸ್ ಕಾಣ್ತಾ ಇದೆ. ಯಾಕೆಂದ್ರೆ ಈಗ ಪ್ರೆಗ್ನೆನ್ಸಿ ಆಗೋದು ಬೇಡ ಅಂತ, ಕಾಂಟ್ರಸೆಪ್ಟಿವ್ ತಗೊಳ್ಳೋದು ಬೇಡ ಅಂತ ಅವರು ಓರಲ್ ಸೆಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅವಾಗ ನಿಮ್ದು ಓರಲ್ ಕ್ಯಾವಿಟಿಯಲ್ಲಿ ನಿಮ್ಗೆ ಈ ತರ ವಾಟ್ಸ್ ಕಾಣ್ಬಹುದು. ಓಕೆ, ಇದು ವಾಟ್ಸ್ ಈ ತರನೇ ನಿಮ್ ಜೆನೈಟಲ್ಸ್ ಅಲ್ಲಿ ಇಲ್ಲದಿದ್ರೆ ಏನಲ್ಸ್ ಅಲ್ಲಿ ಕಾಣ್ಬೋದು. ಸೊ ಈ ವಾಟ್ಸ್ ನಿಮ್ದು ಥ್ರೋಟ್ ಅಲ್ಲಿ ಇದ್ರೆ ಈ ತರ ಕಾಣ್ತದೆ. ಮತ್ತೆ ನಿಮ್ಗೆ ಥ್ರೋಟ್ ಅಲ್ಲಿ ನಿಮ್ಗೆ ಹೋರ್ಸ್ನೆಸ್ ಆಫ್ ವಾಯ್ಸ್ ಇರ್ಬೋದು, ಪೇನ್ ಇರ್ಬೋದು, ರಕ್ತ ಬರ್ಬೋದು. ಸೊ ದಿಸ್ ಇಸ್ ದ ಕ್ಯಾನ್ಸರ್. ಓಕೆ, ಸೊ ಇದು ಇರುತ್ತೆ ವಾಟ್ಸ್ ಬಗ್ಗೆ, ಮತ್ತೆ ಹೇಗೆ ಟ್ಯೂಮರ್ ಆಗ್ತದೆ. ಇದು ಇರುತ್ತೆ ಜೆನೈಟಲ್ ವಾಟ್ಸ್. ಇದು ಮೇಲ್ ಆರ್ಗನ್ ಅಲ್ಲಿ ಎಕ್ಸ್ಟರ್ನಲ್ ಪೆನೈಲ್ ಅಲ್ಲಿ ನೀವು ವಾಟ್ಸ್ ನೋಡಬಹುದು. ಇದು ಫಿಮೇಲ್ ಆರ್ಗನ್ ವಲ್ವಾ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಜೆನೈಟಲ್ ಅಲ್ಲಿ ವಾಟ್ಸ್ ನಿಮ್ಗೆ ನೋಡ್ಬೋದು. ಸರ್ವಿಕ್ಸ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಅ ಇಂಟರ್ನಲ್ ಆರ್ಗನ್ ರಿಪ್ರೊಡಕ್ಟಿವ್ ಅಲ್ಲಿ. ಓಕೆ, ಸೊ ಸರ್ವಿಕ್ಸ್ ಕ್ಯಾನ್ಸರ್ ಅಲ್ಲಿ ಏನ್ ಲಕ್ಷಣಗಳಿದೆ? ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ನಿಮ್ಗೆ ಫಸ್ಟ್ ಒಂದಾದ್ಮೇಲೆ ನೀವು ಇಂಟಿಮೆಸಿ ಮಾಡಿದ್ಮೇಲೆ ಹೊಟ್ಟೆ ನೋವು ಇರ್ತದೆ, ಅದು ಒಂದು ಲಕ್ಷಣ. ಕೆಲವರಿಗೆ ಬಿಳಿ ಮುಟ್ಟು ಹೋಗ್ತದೆ, ಅವಾಗ ಅವರಿಗೆ ನೋವು ಆಗ್ತದೆ, ಸ್ಮೆಲ್ ಇರ್ತದೆ, ಅದು ಕೂಡ ಒಂದು ಲಕ್ಷಣ. ಮತ್ತೆ ಬ್ಲೀಡಿಂಗ್, ಮೆನ್ಸಸ್ ಬಿಟ್ಟು ಬ್ಲೀಡಿಂಗ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಫಾರ್ ಇನ್ವೆಸ್ಟಿಗೇಷನ್ಸ್. ಓಕೆ, ನೀವು ಇನ್ವೆಸ್ಟಿಗೇಷನ್ಸ್ ಮಾಡಲೇಬೇಕು, ಅದು ಏನಿದೆ ಅಂತ ನೋಡಬೇಕು. ಓಕೆ, ಪ್ಯಾಪ್ಸ್ಮಿಯರ್ ಮಾಡ್ಬೋದು, ಸ್ಕ್ರೀನಿಂಗ್ಸ್ ಮಾಡ್ಬೋದು. ಸೊ ಈ ತರ ಲಕ್ಷಣ ಇದ್ರೆ ಎಸ್, ನಿಮ್ಗೆ HPV ವ್ಯಾಕ್ಸಿನ್ಸ್ ಬೇಕು. ನಿಮ್ಗೆ ಈ ಲಕ್ಷಣ ಇಲ್ಲದಿದ್ರೆ HPV ವ್ಯಾಕ್ಸಿನ್ಸ್ ಬೇಡ. ಧನ್ಯವಾದ.